सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಆಗಸ್ಟ್ 12ನೇ ತಾರೀಕಿನ ನಂತರ ಆಷಾಢ ಮುಗಿದು ಶ್ರಾವಣ ಮಾಸ ಬರುತ್ತಿದೆ. ಆ ಶ್ರಾವಣ ಮಾಸದಲ್ಲಿ ಮೇಷರಾಶಿಯ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಉದ್ಯೋಗದ ವಿಚಾರದಲ್ಲಿ ಕೆಲವು ತಿಂಗಳಿಂದ ನೀವೆಷ್ಟೇ ಕಷ್ಟಪಟ್ಟರೂ ಸಹ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇದ್ದ ಕಾರಣ ತುಂಬ ಬೇಸರ ಅನ್ನೋದಿತ್ತು. ಆದರೆ ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಪರಿಸ್ಥಿತಿ ತುಂಬ ಬದಲಾವಣೆ ಆಗುವಂಥ ವಿಚಾರವಿದೆ. ಆಫೀಸಿನಲ್ಲಿ ನಿಮ್ಮ ಒಂದು ವಿಚಾರಕ್ಕೆ ಮೆಚ್ಚುಗೆ ಅನ್ನೋದು ಸಿಗುತ್ತದೆ. ಮೇಲಾಧಿಕಾರಿಗಳು ನಿಮ್ಮ ಮೇಲೆ ನಂಬಿಕೆ ಅನ್ನೋದು ಇಡಬಹುದು. ಹೊಸ ಜವಾಬ್ದಾರಿ ಅನ್ನೋದು ಕೊಡಬಹುದು. ಆ ಜವಾಬ್ದಾರಿಗಳು ನಿಮಗೆ ಒತ್ತಡ ಅಂತ ಅನಿಸಿದರೂ ಸಹ ನಾಳೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಅನ್ನೋದು ಸಿಗುತ್ತದೆ. ನೀವು ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಾಗಿದ್ದರೆ ನಿಧಾನಗತಿಯಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣುವಂತಹ ಸಮಯ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ನಿಮಗೆ ಸಿಗಬಹುದು. ಬಹಳ ದಿನಗಳಿಂದ ಸೇರಬೇಕಾಗಿರುವಂಥದ್ದು ಹಣ ಈ ಸಮಯದಲ್ಲಿ ಸೇರುವಂತಹ ವಿಚಾರ ಬಂದಿದೆ. ಆದರೆ ಈ ತಿಂಗಳು ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಹಣಕಾಸಿನ ಪರಿಸ್ಥಿತಿಯಲ್ಲಿ ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಒಂದು ಮಿಶ್ರ ಫಲ ಅನ್ನೋದು ಕಾಣಿಸ್ತಾ ಇದೆ. ಒಂದು ಕಡೆ ಆದಾಯ ಅನ್ನೋದು ಹೆಚ್ಚಾಗುತ್ತದೆ, ಇನ್ನೊಂದು ಕಡೆ ಮನೆ ಖರ್ಚಿನ ವಿಚಾರದಲ್ಲಾಗಿರ್ಬೋದು, ಮನೆಯ ಪೂಜೆ ದೈವಿಕ ವಿಚಾರದಲ್ಲಾಗಿರ್ಬೋದು, ಅಥವಾ ಪ್ರವಾಸ ಮಾಡುವಂತಹ ವಿಚಾರವನ್ನ ತೊಡಗಿಸ್ಕೊತೀರ. ಕೈಗೆ ಹಣ ಬಂದಿದ ತಕ್ಷಣ ಖರ್ಚು ಮಾಡುವಂತ ವಿಚಾರ ಇದ್ದರೆ ಅದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಈ ಮಾಸದಲ್ಲಿ ಕೂಡಿಟ್ಟ ಹಣ ಮುಂದೆ ನಿಮ್ಮ ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡ ಲಾಭ ತರುತ್ತದೆ. ಇನ್ನು ಕುಟುಂಬದ ವಿಷಯದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಮನೆಯ ಸಂತೋಷದ ವಾತಾವರಣ ಇರುತ್ತದೆ. ಮನೆಯ ಹಿರಿಯರು ಕೊಡುವಂತಹ ಒಂದು ಸಲಹೆಗಳನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಕುಟುಂಬದವರ ಜೊತೆಗೆ ದೇವಸ್ಥಾನಕ್ಕೆ ಹೋಗುವಂತಹ ಯೋಗ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೋಡೋ ಹಾಗಿದ್ರೆ ನಿಮ್ಮ ಸಂಬಂಧಗಳು ಗಟ್ಟಿ ಆಗುತ್ತದೆ. ಆದರೆ ಒಂದು ವಿಷಯ ನೆನಪಿಡಿ, ಅನುಮಾನ ಹಾಗೂ ಕೋಪವನ್ನ ಸ್ವಲ್ಪ ದೂರ ಇಡಿ. ಇನ್ನು ಗಂಡ ಹೆಂಡತಿಯ ಮಧ್ಯೆ ಸ್ವಲ್ಪ ಜಗಳ ಆದ್ರೂ ಸಹ ಅದನ್ನ ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬೇಡಿ. ಕುಳಿದು ಮಾತನಾಡಿದರೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತದೆ. ಇನ್ನು ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬೇಡಿ. ಬೆಳಗಿನ ಜಾವ ಅರ್ಧ ಗಂಟೆ ನೀವು ನಡೆದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ವಿಶೇಷವಾಗಿ ನಿಮ್ಮ ಶತ್ರುಗಳ ಬಗ್ಗೆ ನೋಡೋ ಹಾಗಿದ್ರೆ ನಿಮ್ಮ ಬೆಳವಣಿಗೆ ನೋಡಿದ್ರೆ ಕೆಲವೊಂದು ವ್ಯಕ್ತಿಗಳಿಗೆ ಅಸೂಯೆ ಅನ್ನೋದಾಗಬಹುದು. ನಿಮ್ಮ ಹಿಂದೆ ಮಾತನಾಡುವಂತ ವ್ಯಕ್ತಿಗಳು ಕೂಡ ಇದ್ದಾರೆ. ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳಕ್ ಹೋಗಬೇಡಿ. ನಿಮ್ಮ ಒಂದು ಕೆಲಸವನ್ನ ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗಿ. ಮೇಷರಾಶಿಯವರ ಒಂದು ಸರಳ ಪರಿಹಾರ ಏನು ಅಂತ ಹೇಳಿದ್ರೆ, ಶ್ರಾವಣ ಮಾಸ ಅಂತ ಹೇಳಿದ್ರೆ ಶಿವನ ತಿಂಗಳು ಅಂತ ಹೇಳ್ಬೋದು. ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಅನ್ನೋದು ಮಾಡಿಸಿ ಓಂ ನಮಃ ಶಿವಾಯ ಅಂತ ಹೇಳಿ 108 ಬಾರಿ ಜಪವನ್ನ ಮಾಡಿ, ನಾಗರ ಅಮಾವಾಸ್ಯೆ ದಿನ ನಾಗರ ಕಲ್ಲಿಗೆ ಪ್ರಾರ್ಥನೆಯನ್ನ ಮಾಡಿ. ನಿಮಗೆ ಶುಭ ಬಣ್ಣ ಕೆಂಪು, ಶುಭ ಸಂಖ್ಯೆ 9. ಇದಾಗಿತ್ತು ಆಷಾಢ ಮಾಸ ನಂತರ ಶ್ರಾವಣ ಮಾಸದಲ್ಲಿ ಬರುವಂತಹ ಮೇಷರಾಶಿಯವರ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.